ಮಂಗಳೂರಿನಲ್ಲಿ ಭೀಕರ ಕಾರು ಅಪಘಾತಕ್ಕೆ ಕಾರಣ ಏನು ಅನ್ನೋದು ಈಗ ಬಯಲಾಗಿದೆ. ಎನ್ಎಸ್ಯುಐ ಕಾಂಗ್ರೆಸ್ನ ತರುಣರ ಎನ್ಎಸ್ಯುಐ ಸಂಘಟನೆ, ಈ ಸಂಘಟನೆಯ ಜಿಲ್ಲಾ ಅಧ್ಯಕ್ಷ ಅಂತೆ. ಈತ ಡ್ರಿಂಕ್ ಅಂಡ್ ಡ್ರೈವ್ ಮಾಡಿ ಮತ್ತೆ ಓವರ್ ಸ್ಪೀಡ್ ನಲ್ಲಿ ಬಂದು ಅಪಘಾತ ಸಂಭವಿಸಿದೆ ಅನ್ನುವ ವಿಚಾರ ಈಗ ತಿಳಿದು ಬಂದಿದೆ. ಮಧ್ಯರಾತ್ರಿ ಎಣ್ಣೆ ಪಾರ್ಟಿ ಮಾಡಿದ್ರು 5 ಜನ. ಕಂಠಪೂರ್ತಿ ಕುಡಿದು 192 ಕಿಲೋಮೀಟರ್ ವೇಗದಲ್ಲಿ ಕಾರನ್ನ ಚಲಾಯಿಸಿದ್ರು. ಜೂನ್ 17ನೇ ತಾರೀಕು ಮಂಗಳೂರಿನ ಹೆದ್ದಾರಿಯಲ್ಲಿ ಡಿವೈಡರ್ಗೆ ವೋಕ್ಸ್ ವ್ಯಾಗನ್ ಕಾರೊಂದು ಡಿಕ್ಕಿ ಹೊಡೆದು ಇಬ್ಬರು ಡೆತ್ ಆಗಿದ್ರು. ಅದರಲ್ಲಿ ಎನ್ಎಸ್ಯುಐ ಜಿಲ್ಲಾ ಉಪಾಧ್ಯಕ್ಷ ಓಂ ಶ್ರೀ ಪೂಜಾರಿ, ಅಮನ್ ರಾವ್ ಇಬ್ರು ಸಾವನ್ನಪ್ಪಿದ್ರು. ಚಾಲಕನ ಅತಿ ವೇಗಕ್ಕೆ ಕಾರು ಅಪ್ಪಚ್ಚಿಯಾಗಿತ್ತು. ವಂಶಿ ಮತ್ತು ಆಶಿಕ್ಗೆ ಗಂಭೀರ ಗಾಯವಾಗಿ ಇವತ್ತಿನವರೆಗೂ ಐಸಿಯುನಲ್ಲಿದ್ದಾರೆ. ದಕ್ಷಿಣ ಕನ್ನಡ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸದ್ಯಕ್ಕೆ ಈ ಅಪಘಾತಕ್ಕೆ ಏನು ಕಾರಣ ಅಂತ ಹೇಳಿ ನೋಡಿದಾಗ ಓವರ್ ಸ್ಪೀಡ್, ಡ್ರಿಂಕ್ ಅಂಡ್ ಡ್ರೈವ್, ಅಜಾಗರೂಕ ಚಾಲನೆ ಅನ್ನೋದು ಸಿಸಿಟಿವಿ ಕ್ಯಾಮೆರಾ, ಹಾಗೆ ಅವರು ಕಾರ್ನಲ್ಲಿ ತಾವು ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರುವಂತ ಎಲ್ಲ ದೃಶ್ಯವೂ ಕೂಡ ಸಿಕ್ಕಿತ್ತು. ಮಂಗಳೂರಿನಲ್ಲಿ ಭೀಕರ ಕಾರು ಅಪಘಾತಕ್ಕೆ ಕಾರಣ ಏನು ಅನ್ನೋದು ಈಗ ಬಯಲಾಗಿದೆ. ಎನ್ಎಸ್ಯುಐ ಕಾಂಗ್ರೆಸ್ನ ತರುಣರ ಎನ್ಎಸ್ಯುಐ ಸಂಘಟನೆ, ಈ ಸಂಘಟನೆಯ ಜಿಲ್ಲಾ ಅಧ್ಯಕ್ಷ ಅಂತೆ. ಈತ ಡ್ರಿಂಕ್ ಅಂಡ್ ಡ್ರೈವ್ ಮಾಡಿ ಮತ್ತೆ ಓವರ್ ಸ್ಪೀಡ್ ನಲ್ಲಿ ಬಂದು ಅಪಘಾತ ಸಂಭವಿಸಿದೆ ಅನ್ನುವ ವಿಚಾರ ಈಗ ತಿಳಿದು ಬಂದಿದೆ. ಮಧ್ಯರಾತ್ರಿ ಎಣ್ಣೆ ಪಾರ್ಟಿ ಮಾಡಿದ್ರು 5 ಜನ. ಕಂಠಪೂರ್ತಿ ಕುಡಿದು 192 ಕಿಲೋಮೀಟರ್ ವೇಗದಲ್ಲಿ ಕಾರನ್ನ ಚಲಾಯಿಸಿದ್ರು. ಜೂನ್ 17ನೇ ತಾರೀಕು ಮಂಗಳೂರಿನ ಹೆದ್ದಾರಿಯಲ್ಲಿ ಡಿವೈಡರ್ಗೆ ವೋಕ್ಸ್ ವ್ಯಾಗನ್ ಕಾರೊಂದು ಡಿಕ್ಕಿ ಹೊಡೆದು ಇಬ್ಬರು ಡೆತ್ ಆಗಿದ್ರು. ಅದರಲ್ಲಿ ಎನ್ಎಸ್ಯುಐ ಜಿಲ್ಲಾ ಉಪಾಧ್ಯಕ್ಷ ಓಂ ಶ್ರೀ ಪೂಜಾರಿ, ಅಮನ್ ರಾವ್ ಇಬ್ರು ಸಾವನ್ನಪ್ಪಿದ್ರು. ಚಾಲಕನ ಅತಿ ವೇಗಕ್ಕೆ ಕಾರು ಅಪ್ಪಚ್ಚಿಯಾಗಿತ್ತು. ವಂಶಿ ಮತ್ತು ಆಶಿಕ್ಗೆ ಗಂಭೀರ ಗಾಯವಾಗಿ ಇವತ್ತಿನವರೆಗೂ ಐಸಿಯುನಲ್ಲಿದ್ದಾರೆ. ದಕ್ಷಿಣ ಕನ್ನಡ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸದ್ಯಕ್ಕೆ ಈ ಅಪಘಾತಕ್ಕೆ ಏನು ಕಾರಣ ಅಂತ ಹೇಳಿ ನೋಡಿದಾಗ ಓವರ್ ಸ್ಪೀಡ್, ಡ್ರಿಂಕ್ ಅಂಡ್ ಡ್ರೈವ್, ಅಜಾಗರೂಕ ಚಾಲನೆ ಅನ್ನೋದು ಸಿಸಿಟಿವಿ ಕ್ಯಾಮೆರಾ, ಹಾಗೆ ಅವರು ಕಾರ್ನಲ್ಲಿ ತಾವು ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರುವಂತ ಎಲ್ಲ ದೃಶ್ಯವೂ ಕೂಡ ಸಿಕ್ಕಿತ್ತು. ಮಂಗಳೂರಿನಲ್ಲಿ ಭೀಕರ ಕಾರು ಅಪಘಾತಕ್ಕೆ ಕಾರಣ ಏನು ಅನ್ನೋದು ಈಗ ಬಯಲಾಗಿದೆ. ಎನ್ಎಸ್ಯುಐ ಕಾಂಗ್ರೆಸ್ನ ತರುಣರ ಎನ್ಎಸ್ಯುಐ ಸಂಘಟನೆ, ಈ ಸಂಘಟನೆಯ ಜಿಲ್ಲಾ ಅಧ್ಯಕ್ಷ ಅಂತೆ. ಈತ ಡ್ರಿಂಕ್ ಅಂಡ್ ಡ್ರೈವ್ ಮಾಡಿ ಮತ್ತೆ ಓವರ್ ಸ್ಪೀಡ್ ನಲ್ಲಿ ಬಂದು ಅಪಘಾತ ಸಂಭವಿಸಿದೆ ಅನ್ನುವ ವಿಚಾರ ಈಗ ತಿಳಿದು ಬಂದಿದೆ. ಮಧ್ಯರಾತ್ರಿ ಎಣ್ಣೆ ಪಾರ್ಟಿ ಮಾಡಿದ್ರು 5 ಜನ. ಕಂಠಪೂರ್ತಿ ಕುಡಿದು 192 ಕಿಲೋಮೀಟರ್ ವೇಗದಲ್ಲಿ ಕಾರನ್ನ ಚಲಾಯಿಸಿದ್ರು. ಜೂನ್ 17ನೇ ತಾರೀಕು ಮಂಗಳೂರಿನ ಹೆದ್ದಾರಿಯಲ್ಲಿ ಡಿವೈಡರ್ಗೆ ವೋಕ್ಸ್ ವ್ಯಾಗನ್ ಕಾರೊಂದು ಡಿಕ್ಕಿ ಹೊಡೆದು ಇಬ್ಬರು ಡೆತ್ ಆಗಿದ್ರು. ಅದರಲ್ಲಿ ಎನ್ಎಸ್ಯುಐ ಜಿಲ್ಲಾ ಉಪಾಧ್ಯಕ್ಷ ಓಂ ಶ್ರೀ ಪೂಜಾರಿ, ಅಮನ್ ರಾವ್ ಇಬ್ರು ಸಾವನ್ನಪ್ಪಿದ್ರು. ಚಾಲಕನ ಅತಿ ವೇಗಕ್ಕೆ ಕಾರು ಅಪ್ಪಚ್ಚಿಯಾಗಿತ್ತು. ವಂಶಿ ಮತ್ತು ಆಶಿಕ್ಗೆ ಗಂಭೀರ ಗಾಯವಾಗಿ ಇವತ್ತಿನವರೆಗೂ ಐಸಿಯುನಲ್ಲಿದ್ದಾರೆ. ದಕ್ಷಿಣ ಕನ್ನಡ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸದ್ಯಕ್ಕೆ ಈ ಅಪಘಾತಕ್ಕೆ ಏನು ಕಾರಣ ಅಂತ ಹೇಳಿ ನೋಡಿದಾಗ ಓವರ್ ಸ್ಪೀಡ್, ಡ್ರಿಂಕ್ ಅಂಡ್ ಡ್ರೈವ್, ಅಜಾಗರೂಕ ಚಾಲನೆ ಅನ್ನೋದು ಸಿಸಿಟಿವಿ ಕ್ಯಾಮೆರಾ, ಹಾಗೆ ಅವರು ಕಾರ್ನಲ್ಲಿ ತಾವು ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರುವಂತ ಎಲ್ಲ ದೃಶ್ಯವೂ ಕೂಡ ಸಿಕ್ಕಿತ್ತು. ಮಂಗಳೂರಿನಲ್ಲಿ ಭೀಕರ ಕಾರು ಅಪಘಾತಕ್ಕೆ ಕಾರಣ ಏನು ಅನ್ನೋದು ಈಗ ಬಯಲಾಗಿದೆ. ಎನ್ಎಸ್ಯುಐ ಕಾಂಗ್ರೆಸ್ನ ತರುಣರ ಎನ್ಎಸ್ಯುಐ ಸಂಘಟನೆ, ಈ ಸಂಘಟನೆಯ ಜಿಲ್ಲಾ ಅಧ್ಯಕ್ಷ ಅಂತೆ. ಈತ ಡ್ರಿಂಕ್ ಅಂಡ್ ಡ್ರೈವ್ ಮಾಡಿ ಮತ್ತೆ ಓವರ್ ಸ್ಪೀಡ್ ನಲ್ಲಿ ಬಂದು ಅಪಘಾತ ಸಂಭವಿಸಿದೆ ಅನ್ನುವ ವಿಚಾರ ಈಗ ತಿಳಿದು ಬಂದಿದೆ. ಮಧ್ಯರಾತ್ರಿ ಎಣ್ಣೆ ಪಾರ್ಟಿ ಮಾಡಿದ್ರು 5 ಜನ. ಕಂಠಪೂರ್ತಿ ಕುಡಿದು 192 ಕಿಲೋಮೀಟರ್ ವೇಗದಲ್ಲಿ ಕಾರನ್ನ ಚಲಾಯಿಸಿದ್ರು. ಜೂನ್ 17ನೇ ತಾರೀಕು ಮಂಗಳೂರಿನ ಹೆದ್ದಾರಿಯಲ್ಲಿ ಡಿವೈಡರ್ಗೆ ವೋಕ್ಸ್ ವ್ಯಾಗನ್ ಕಾರೊಂದು ಡಿಕ್ಕಿ ಹೊಡೆದು ಇಬ್ಬರು ಡೆತ್ ಆಗಿದ್ರು. ಅದರಲ್ಲಿ
ಎನ್ಎಸ್ಯುಐ ಜಿಲ್ಲಾ ಉಪಾಧ್ಯಕ್ಷ ಓಂ ಶ್ರೀ ಪೂಜಾರಿ, ಅಮನ್ ರಾವ್ ಇಬ್ರು ಸಾವನ್ನಪ್ಪಿದ್ರು. ಚಾಲಕನ ಅತಿ ವೇಗಕ್ಕೆ ಕಾರು ಅಪ್ಪಚ್ಚಿಯಾಗಿತ್ತು. ವಂಶಿ ಮತ್ತು ಆಶಿಕ್ಗೆ ಗಂಭೀರ ಗಾಯವಾಗಿ ಇವತ್ತಿನವರೆಗೂ ಐಸಿಯುನಲ್ಲಿದ್ದಾರೆ. ದಕ್ಷಿಣ ಕನ್ನಡ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸದ್ಯಕ್ಕೆ ಈ ಅಪಘಾತಕ್ಕೆ ಏನ್ ಕಾರಣ ಅಂತ ಹೇಳಿ ನೋಡಿದಾಗ ಓವರ್ ಸ್ಪೀಡ್, ಡ್ರಿಂಕ್ ಅಂಡ್ ಡ್ರೈವ್, ಅಜಾಗರೂಕ ಚಾಲನೆ ಅನ್ನೋದು ಸಿಸಿಟಿವಿ ಕ್ಯಾಮೆರಾ, ಹಾಗೆ ಅವರು ಕಾರ್ನಲ್ಲಿ ತಾವು ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರುವಂತ ಎಲ್ಲ ದೃಶ್ಯವೂ ಕೂಡ ಸಿಕ್ಕಿತ್ತು. ಮಂಗಳೂರಿನಲ್ಲಿ ಭೀಕರ ಕಾರು ಅಪಘಾತಕ್ಕೆ ಕಾರಣ ಏನು ಅನ್ನೋದು ಈಗ ಬಯಲಾಗಿದೆ. ಎನ್ಎಸ್ಯುಐ ಕಾಂಗ್ರೆಸ್ನ ತರುಣರ ಎನ್ಎಸ್ಯುಐ ಸಂಘಟನೆ, ಈ ಸಂಘಟನೆಯ ಜಿಲ್ಲಾ ಅಧ್ಯಕ್ಷ ಅಂತೆ. ಈತ ಡ್ರಿಂಕ್ ಅಂಡ್ ಡ್ರೈವ್ ಮಾಡಿ ಮತ್ತೆ ಓವರ್ ಸ್ಪೀಡ್ ನಲ್ಲಿ ಬಂದು ಅಪಘಾತ ಸಂಭವಿಸಿದೆ ಅನ್ನುವ ವಿಚಾರ ಈಗ ತಿಳಿದು ಬಂದಿದೆ. ಮಧ್ಯರಾತ್ರಿ ಎಣ್ಣೆ ಪಾರ್ಟಿ ಮಾಡಿದ್ರು 5 ಜನ. ಕಂಠಪೂರ್ತಿ ಕುಡಿದು 192 ಕಿಲೋಮೀಟರ್ ವೇಗದಲ್ಲಿ ಕಾರನ್ನ ಚಲಾಯಿಸಿದ್ರು. ಜೂನ್ 17ನೇ ತಾರೀಕು ಮಂಗಳೂರಿನ ಹೆದ್ದಾರಿಯಲ್ಲಿ ಡಿವೈಡರ್ಗೆ ವೋಕ್ಸ್ ವ್ಯಾಗನ್ ಕಾರೊಂದು ಡಿಕ್ಕಿ ಹೊಡೆದು ಇಬ್ಬರು ಡೆತ್ ಆಗಿದ್ರು. ಅದರಲ್ಲಿ ಎನ್ಎಸ್ಯುಐ ಜಿಲ್ಲಾ ಉಪಾಧ್ಯಕ್ಷ ಓಂ ಶ್ರೀ ಪೂಜಾರಿ, ಅಮನ್ ರಾವ್ ಇಬ್ರು ಸಾವನ್ನಪ್ಪಿದ್ರು. ಚಾಲಕನ ಅತಿ ವೇಗಕ್ಕೆ ಕಾರು ಅಪ್ಪಚ್ಚಿಯಾಗಿತ್ತು. ವಂಶಿ ಮತ್ತು ಆಶಿಕ್ಗೆ ಗಂಭೀರ ಗಾಯವಾಗಿ ಇವತ್ತಿನವರೆಗೂ ಐಸಿಯುನಲ್ಲಿದ್ದಾರೆ. ದಕ್ಷಿಣ ಕನ್ನಡ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸದ್ಯಕ್ಕೆ ಈ ಅಪಘಾತಕ್ಕೆ ಏನ್ ಕಾರಣ ಅಂತ ಹೇಳಿ ನೋಡಿದಾಗ ಓವರ್ ಸ್ಪೀಡ್, ಡ್ರಿಂಕ್ ಅಂಡ್ ಡ್ರೈವ್, ಅಜಾಗರೂಕ ಚಾಲನೆ ಅನ್ನೋದು ಸಿಸಿಟಿವಿ ಕ್ಯಾಮೆರಾ, ಹಾಗೆ ಅವರು ಕಾರ್ನಲ್ಲಿ ತಾವು ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರುವಂತ ಎಲ್ಲ ದೃಶ್ಯವೂ ಕೂಡ ಸಿಕ್ಕಿತ್ತು. ಮಂಗಳೂರಿನಲ್ಲಿ ಭೀಕರ ಕಾರು ಅಪಘಾತಕ್ಕೆ ಕಾರಣ ಏನು ಅನ್ನೋದು ಈಗ ಬಯಲಾಗಿದೆ. ಎನ್ಎಸ್ಯುಐ ಕಾಂಗ್ರೆಸ್ನ ತರುಣರ ಎನ್ಎಸ್ಯುಐ ಸಂಘಟನೆ, ಈ ಸಂಘಟನೆಯ ಜಿಲ್ಲಾ ಅಧ್ಯಕ್ಷ ಅಂತೆ. ಈತ ಡ್ರಿಂಕ್ ಅಂಡ್ ಡ್ರೈವ್ ಮಾಡಿ ಮತ್ತೆ ಓವರ್ ಸ್ಪೀಡ್ ನಲ್ಲಿ ಬಂದು ಅಪಘಾತ ಸಂಭವಿಸಿದೆ ಅನ್ನುವ ವಿಚಾರ ಈಗ ತಿಳಿದು ಬಂದಿದೆ. ಮಧ್ಯರಾತ್ರಿ ಎಣ್ಣೆ ಪಾರ್ಟಿ ಮಾಡಿದ್ರು 5 ಜನ. ಕಂಠಪೂರ್ತಿ ಕುಡಿದು 192 ಕಿಲೋಮೀಟರ್ ವೇಗದಲ್ಲಿ ಕಾರನ್ನ ಚಲಾಯಿಸಿದ್ರು. ಜೂನ್ 17ನೇ ತಾರೀಕು ಮಂಗಳೂರಿನ ಹೆದ್ದಾರಿಯಲ್ಲಿ ಡಿವೈಡರ್ಗೆ ವೋಕ್ಸ್ ವ್ಯಾಗನ್ ಕಾರೊಂದು ಡಿಕ್ಕಿ ಹೊಡೆದು ಇಬ್ಬರು ಡೆತ್ ಆಗಿದ್ರು. ಅದರಲ್ಲಿ ಎನ್ಎಸ್ಯುಐ ಜಿಲ್ಲಾ ಉಪಾಧ್ಯಕ್ಷ ಓಂ ಶ್ರೀ ಪೂಜಾರಿ, ಅಮನ್ ರಾವ್ ಇಬ್ರು ಸಾವನ್ನಪ್ಪಿದ್ರು. ಚಾಲಕನ ಅತಿ ವೇಗಕ್ಕೆ ಕಾರು ಅಪ್ಪಚ್ಚಿಯಾಗಿತ್ತು. ವಂಶಿ ಮತ್ತು ಆಶಿಕ್ಗೆ ಗಂಭೀರ ಗಾಯವಾಗಿ ಇವತ್ತಿನವರೆಗೂ ಐಸಿಯುನಲ್ಲಿದ್ದಾರೆ. ದಕ್ಷಿಣ ಕನ್ನಡ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸದ್ಯಕ್ಕೆ ಈ ಅಪಘಾತಕ್ಕೆ ಏನ್ ಕಾರಣ ಅಂತ ಹೇಳಿ ನೋಡಿದಾಗ ಓವರ್ ಸ್ಪೀಡ್, ಡ್ರಿಂಕ್ ಅಂಡ್ ಡ್ರೈವ್, ಅಜಾಗರೂಕ ಚಾಲನೆ ಅನ್ನೋದು ಸಿಸಿಟಿವಿ ಕ್ಯಾಮೆರಾ, ಹಾಗೆ ಅವರು ಕಾರ್ನಲ್ಲಿ ತಾವು ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರುವಂತ ಎಲ್ಲ ದೃಶ್ಯವೂ ಕೂಡ ಸಿಕ್ಕಿತ್ತು.